ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಮೃತ ನೌಕರ ಚಂದ್ರಶೇಖರ್ ಮನೆಗೆ ವಿಜಯೇಂದ್ರ ಭೇಟಿ ಕೊಟ್ಟಿರುವುದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ. ಸುದೀರ್ಘ ಡೆತ್ ನೋಟನ್ನು ಕೂಡ ಇವರು ಬರೆದಿಟ್ಟಿದ್ರು. ಇದೀಗ ಮೃತ ನೌಕರ ಚಂದ್ರಶೇಖರ್ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನು ವಿಜಯೇಂದ್ರ ಹೇಳಿದ್ದಾರೆ. ನಿಮ್ಮ ಜೊತೆ ನಾವಿರ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗ ನಗರದ ವಿನೋಬ ನಗರದ ಕೆಂಚಪ್ಪ ಬಡಾವಣೆಯಲ್ಲಿ ಚಂದ್ರಶೇಖರ್ ಅವರ ಮನೆ ಇದೆ. ಚಂದ್ರಶೇಖರ್ ಪತ್ನಿ ಕವಿತಾ ಹಾಗೂ ಮಕ್ಕಳಿಗೆ ಸಾಂತ್ವನವನ್ನು ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಹೇಳಿದ್ದಾರೆ. ಶಿವಮೊಗ್ಗಕ್ಕೆ ಆಗಮಿಸಿದ ಕೂಡಲೇ ಚಂದ್ರಶೇಖರ್ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬಂದಿರುವಂಥದ್ದು. ಬಿಜೆಪಿ ನಿಮ್ಮ ಜೊತೆ ನಾವಿರ್ತೀವಿ ಅನ್ನುವಂತಹ ಭರವಸೆಯನ್ನು ಚಂದ್ರಶೇಖರ್ ಕುಟುಂಬಸ್ಥರಿಗೆ ನೀಡಿದೆ. ವಾಲ್ಮೀಕಿ ನಿಗಮದಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಚಂದ್ರಶೇಖರ್ ಮಾಡಿಕೊಂಡಿದ್ರು. ಇದೇ ಹಿನ್ನೆಲೆಯಲ್ಲಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ದೃಷ್ಟಿಯಿಂದ ವಿಜಯೇಂದ್ರ ಚಂದ್ರಶೇಖರ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ನ್ಯಾಯ ಸಿಗಬೇಕು, ಮಕ್ಕಳಿಗೆ ಅನುಕೂಲ ಆಗ್ಬೋದು ಮಾತಾಡ್ತೇನೆ. ನನಗೆ ಅಲ್ಲಿ ಏನು ನಡೆದಿದ್ದು ನಿಜ ಗೊತ್ತಾಗಬೇಕು ಸರ್. ಖಂಡಿತ ಇಷ್ಟೊಂದು ಅವಮಾನ ಅಂತಾನೆ ಲೆಟರ್ ಬರೆದಿದ್ದಾರೆ ಲಾಸ್ಟಿಗೆ. ಯಜಮಾನ್ರ ಮೇಲೆ ಆರೋಪ ಹಾಕಿ ತಪ್ಪಿಸ್ಕೊಳಕ್ಕೆ ಕೂಡ ಪ್ರಶ್ನೆ ಇಲ್ಲ. ಇದು ಗಟ್ಟೆ ತೆಗೆದುಕೊಡ್ತೀವಿ. ಗೊತ್ತಿಂದ ನಾವು ಹೋರಾಟ ತೆಗೆದುಕೊಡ್ತೀವಿ, ಮಾತಾಡ್ತೀವಿ. ನೀವು ಧೈರ್ಯವಾಗಿರೋ, ದಯವಿಟ್ಟು ಗಂಡು ಮಕ್ಕಳಿದ್ದಾರೆ, ನೀವು ಅದೇ ಕಾಣೋಕ್ಕೆ ಅದು ಆಮೇಲೆ ಇದು ನ್ಯಾಯ ಸಿಗಬೇಕು, ಮಕ್ಕಳಿಗೆ ಅನುಕೂಲ ಆಗ್ಬೋದು ಮಾತಾಡ್ತೇನೆ. ನನಗೆ ಅಲ್ಲಿ ಏನು ನಡೆದಿದ್ದು ನಿಜ ಗೊತ್ತಾಗಬೇಕು ಸರ್. ಖಂಡಿತ ಇಷ್ಟೊಂದು ಅವಮಾನ ಅಂತಾನೆ ಲೆಟರ್ ಬರೆದಿದ್ದಾರೆ ಲಾಸ್ಟಿಗೆ. ಯಜಮಾನ್ರ ಮೇಲೆ ಆರೋಪ ಹಾಕಿ ತಪ್ಪಿಸ್ಕೊಳಕ್ಕೆ ಕೂಡ ಪ್ರಶ್ನೆ ಇಲ್ಲ. ಇದು ಗಟ್ಟೆ ತೆಗೆದುಕೊಡ್ತೀವಿ. ಗೊತ್ತಿಂದ ನಾವು ಹೋರಾಟ ತೆಗೆದುಕೊಡ್ತೀವಿ, ಮಾತಾಡ್ತೀವಿ. ನೀವು ಧೈರ್ಯವಾಗಿರೋ, ದಯವಿಟ್ಟು ಗಂಡು ಮಕ್ಕಳಿದ್ದಾರೆ, ನೀವು ಅದೇ ಕಾಣೋಕ್ಕೆ ಅದು ಆಮೇಲೆ ಇದು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜಯಸುದಾಸ್. ಯಾವಾಗ ವಿಜಯೇಂದ್ರ ಅವರು ಚಂದ್ರಶೇಖರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದು, ಏನು ಮಾತುಕತೆ ನಡೆಸಿದ್ರು, ಯಾವ ರೀತಿಯ ಭರವಸೆಯನ್ನ ಈ ಕುಟುಂಬಕ್ಕೆ ವಿಜಯೇಂದ್ರ ನೀಡಿದ್ದಾರೆ? ದಿವ್ಯಶ್ರೀ ಮಹರ್ಷಿ ವಾಲ್ಮೀಕಿ ನಿಗಮದ ಅಧೀಕ್ಷಕರಾಗಿದ್ದಂತಹ ಅವರು ಏನು ಮೃತ ಆಗಿದ್ರು, ಆ ಒಂದು ಮನೆಗೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಇವತ್ತು ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳುವಂತ ಒಂದು ಕೆಲಸವನ್ನು ಮಾಡಿದ್ರು. ಮತ್ತು ಅಲ್ಲದೆ ಏನು ಅವರು ಈ ಒಂದು ಘಟನೆಗೆ ಕಾರಣವಾದಂತಹ ಅಧಿಕಾರಿಗಳ ವಿರುದ್ಧ ತೀವ್ರವಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕು ರಾಜ್ಯ ಸರ್ಕಾರ ಅಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಮತ್ತು ಅಲ್ಲದೆ ಮೃತ ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನು ಕೊಡಬೇಕು. ಪ್ರಕರಣವನ್ನ ಏನು CID ಇಂದ ಏನು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಈ ಕುಟುಂಬಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಮತ್ತೆ ಅಲ್ಲದೆ ಏನು ಈ ಒಂದು ವರ್ಗಾವಣೆ ಆಗಿದೆ, SST ನಿಗಮದಲ್ಲಿ ಇದ್ದಂತ ಒಂದು ಹಣ ಇದು ಲೋಕಸಭಾ ಚುನಾವಣೆಗೆ ಇದು ಬಳಕೆಯಾಗಿದೆ. ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಈ ಒಂದು ಹಣ ಹರಿದು ಹೋಗಿದೆ. ಈ ವಿಚಾರದಲ್ಲಿ ನಾವು ಮೊದಲಿಂದನೂ ನಾವು ಹೇಳ್ತಾ ಬಂದ್ವಿ. ಆದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಏನ್ ದಾಖಲೆ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ ಪೂರಕ ದಾಖಲೆ ಏನು ಇವತ್ತು ಸಾವನ್ನಪ್ಪಿದ್ದಾರೆ ಅಧೀಕ್ಷಕರು ಅವರ ಒಂದು ಈ ಪ್ರಕರಣದಿಂದ ಇದು ಬೆಳಕಿಗೆ ಬಂದಿದೆ. ಈ ಡೆತ್ ನೋಟ್ ಅನ್ನ ಅವ್ರೇನು ಬರೆದಿದ್ರು, ಆ ಒಂದು ಡೆತ್ ನೋಟ್ ಅಲ್ಲಿ ಈ ಒಂದು ಎಲ್ಲಾ ಅಂಶಗಳು 85 ಕೋಟಿ ವ್ಯವಹಾರ ಏನಾಗಿತ್ತು ಅವೆಲ್ಲ ಅಂಶಗಳು ಕೂಡ ಇವತ್ತು ಪೂರಕವಾದ ದಾಖಲೆಗಳಾಗಿ ಇವತ್ತು ಪರಿಗಣಿಸಬೇಕು ರಾಜ್ಯ ಸರ್ಕಾರ. ಇದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯರು ಕೂಡ ಸ್ಪಂದಿಸಬೇಕು. ಯಾವುದೇ ಕಾರಣಕ್ಕೂ ಒಂದು ನಿಷ್ಪಕ್ಷಪಾತಂತ ಒಂದು ತನಿಖೆ ಮಾಡೋ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ಹಿಂದ್ಬೀಳಬಾರದು. ಈ ಒಂದು ಪ್ರಕರಣವನ್ನ CBIಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ಆಗ್ರಹವನ್ನು ಮಾಡಿದರೆ ದಿವೇಶ್ವರಿ. ಥ್ಯಾಂಕ್ ಯು ಮಾಹಿತಿಗಾಗಿ ಜಯಸುದಾಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.